ಬಂಧುಗಳೇ ನಮಸ್ಕಾರ. SVR ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಾನು ಈ ದಿನ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲ್ಲೂಕಿಂದ ಹಿರಿಯೂರು ತಾಲ್ಲೂಕು ಟೌನಿಂದ 7 ಕಿಲೋಮೀಟ್ರ್ ದೂರದಲ್ಲಿ ಒಂದು ಜಮೀನಿದೆ ಸ್ನೇಹಿತರೆ. ಕೃಷಿ ಜಮೀನು ಮಾರಾಟಕ್ಕಿದೆ. ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ನೋಡಿ, ಮೊದಲನೇದಾಗಿ ತುಂಬ ಜನ ಕೇಳ್ತಾರೆ ಸ್ನೇಹಿತರೆ, ಯಾರೇ ವಿಡಿಯೋದಲ್ಲೆಲ್ಲ ಸುಮಾರು ಜನ ಮೆಸೇಜ್ ಕಾಮೆಂಟ್ ಹಾಕಿದ್ದಾರೆ, ಫಸ್ಟ್ ರೋಡ್ ತೋರಿಸಿ ಅಂತ. ನೋಡಿ, ಇದೇ ರೋಡು ಸ್ನೇಹಿತರೆ, ಇದು ರೋಡು. ಪತ್ರದಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಟಾರ್ ರೋಡಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ಅಷ್ಟೇ. ಟಾರ್ ರೋಡಿಂದ ಎಂಟ್ರಿ ಇದೆ ಈ ರೋಡ್ಗೆ. ಪತ್ರದಲ್ಲಿ ಕೂಡ ಮೆನ್ಷನ್ ಆಗಿದೆ. ಈ ಹೊಲಕ್ಕೆ ಬರೋದಕ್ಕೆ ಇದೇ ರೋಡು ಸ್ನೇಹಿತರೆ. ನೋಡಿ, ಈ ರೋಡಿಂದ ಬಂದರೆ ಇಲ್ಲಿಂದ ಜಮೀನು ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಜಮೀನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದೇನು ಕ್ಲೀನಾಗಿದೆ, ಈ ಜಾಲಿ ಎಲ್ಲ ತೆಗೆದಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಸ್ನೇಹಿತರೆ, ಅಲ್ಲಿ ಮುಂದೆ ಮರ ಕಾಣುತ್ತಲ್ಲ, ದೊಡ್ಡ ದೊಡ್ಡ ಮರ, ಅಲ್ಲಿ ತನಕನೂ ಕೂಡ ಬದ ಇದೆಯಲ್ಲ, ಅಲ್ಲಿ ತನಕನೂ ಬರುತ್ತೆ. ಅದೇ ಥರ ಬೌಂಡ್ರಿ ಕ್ಲೀನಾಗಿದೆಯಲ್ಲ, ಅಲ್ಲೊಂದು ದೊಡ್ಡ ಈಚಲು ಮರ ಇದೆಯಲ್ಲ, ಅಲ್ಲಿಂದ ಮುಂದಕ್ಕೂ ಕೂಡ ಇದೆ. ಇದೇನು ಕ್ಲೀನಾಗಿದೆ, ಈ ಬೌಂಡ್ರಿ ಎಲ್ಲ ಫುಲ್ಲು 10 ಎಕರೆ 11 ಗುಂಟೆ ಸ್ನೇಹಿತರೆ. 11 ಗುಂಟೆ ಖರಾಬಿದೆ. 10 ಎಕರೆ ಅಸ್ನಾದ್ ಜಮೀನು, ಖರಾಬ್ ಜಮೀನು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಈ ಥರ ಜಮೀನು 10 ಎಕರೆ 11 ಗುಂಟೆ ಹಿರಿಯೂರು ಟೌನಿಂದ ಜಸ್ಟ್ 7 ಕಿಲೋಮೀಟ್ರ್ ದೂರದಲ್ಲಿದೆ. ರಸ್ತೆ ಇದೆ ನೋಡಿ, ಇದು ಪತ್ರದಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ರಸ್ತೆ ಇದೆ. ಮತ್ತು ಇನ್ನೊಂದು ನಕಾಸೆ ರೋಡಲ್ಲಿ ಕೂಡ ರಸ್ತೆ ಇದೆ ಕೊಡ್ರಿ. ಆ ಮೂಲೆಯಲ್ಲಿ ಅಲ್ಲಿ ಈಚಲು ಮರ ಕಾಣುತ್ತಲ್ಲ, ಒಂದು ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ, ಆ ಈಚಲು ಮರದ ಹತ್ರ ನಕಾಸೆ ರೋಡ್ದೊಂದು 15 ಅಡಿ ರೋಡ್ ಇದೆ ಸ್ನೇಹಿತರೆ. ರೋಡ್ದೇನು ತೊಂದರೆ ಇಲ್ಲ ಈ ಜಮೀನಿಗೆ. ಎರಡೂ ಕಡೆಯಿಂದ ರೋಡ್ ಇದೆ, ರೋಡ್ ಸಮಸ್ಯೆ ಇಲ್ಲ. ನೋಡಿ, ಈ ಥರ ಭೂಮಿಯನ್ನು ತೋರಿಸ್ತೀನಿ. ನೋಡಿ, ಇದೇ ಬದ ಅಧ್ವಸ್ತಾಗಿದೆ ಎಲ್ಲ ಕಡೆ. ಈ ಬೌಂಡ್ರಿ ಏನು 10 ಎಕರೆ 11 ಗುಂಟೆ ಇದೆ, ಫುಲ್ಲು ಕೂಡ ಅಧ್ವಸ್ತನ್ನು ಮಾಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಇನ್ನೂ ಕೂಡ ಇದರಲ್ಲಿ ಸ್ವಲ್ಪ ಕೆಲಸ ಇದೆ. ಸಂಪೂರ್ಣವಾಗಿ ಕೆಲಸವನ್ನು ಮುಗಿಸಿ ನಿಮಗೆ ಮಾರಾಟಕ್ಕೆ ಕೊಡ್ತಾರೆ. ಒಂದೆರಡು ಬದ ಇದೆ ಅಲ್ಲಿ, ಆ ಬದನೂ ಕೂಡ ಲೆವೆಲ್ ಮಾಡಿಸಿ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಫುಲ್ಲು ಎಲ್ಲ ರೆಡ್ ಸಾಯಿಲ್ ಮಿಕ್ಸ್ ಬರುತ್ತೆ, ಎಲ್ಲ ಥರ ಮಿಕ್ಸ್ ಬರುತ್ತೆ. ಮಣ್ಣು ಒಳ್ಳೆ ಫಲವತ್ತತೆಯಿಂದ ಇದೆ. ಸುಮಾರು 30-40 ವರ್ಷದಿಂದ ಇದು ಉಳುಮೆ ಮಾಡಿಲ್ಲ. ಎಲ್ಲ ಮರ ಗಿಡಗಳು ತರಗೆಲ್ಲ ಬಿದ್ದು ನೀರೆಲ್ಲ ಹರಿದು ಚೆನ್ನಾಗಿ ಒಳ್ಳೆ ಮಣ್ಣು ಚೆನ್ನಾಗಿದೆ. ತುಂಬ ಕೆಂಪು ಸಾಯಿಲೇನೆ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಎಲ್ಲ ಥರ ಮಿಕ್ಸ್ ಇದೆ, ಮಿಕ್ಸ್ ಇರ್ತಕ್ಕಂಥ ಜಮೀನಿದು. ನೋಡಿ, ಬೌಂಡ್ರಿ ಫುಲ್ ಅಲ್ಲಿ ತನಕ ಇದೆ. ಯಾರು ಬೇಜಾರು ಮಾಡ್ಕೊಬೇಡಿ, ಫುಲ್ ಬೌಂಡ್ರಿಯನ್ನು ತೋರ್ಸೋಕ್ಕಾಗಲ್ಲ, ಮುಂದೆ ಹೋಗೋದಕ್ಕಾಗಲ್ಲ. 10 ಎಕರೆ 11 ಗುಂಟೆ ಸ್ನೇಹಿತರೆ. ನೀರಾವರಿಗೆ ತುಂಬ ಯೋಗ್ಯವಾಗಿದೆ. ಯಾಕೆ ಅಂತಂದರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ನೀರಾವರಿ ಮಾಡಿದ್ದಾರೆ. ನೋಡಿ, ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ. ನೋಡಿ, ಇಲ್ಲಿ ಪಕ್ಕದಲ್ಲೇ ಕೂಡ ತೆಂಗು ಅಡಿಕೆಯನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ತೆಂಗು ಅಲ್ಲೇ ದೊಡ್ಡವಿದ್ದಾವೆ, ಅಡಿಕೆನೂ ಕೂಡ ಹೊಸದಾಗಿ ಇಟ್ಟಿದ್ದಾರೆ. ರಾಗಿ ಹಾಕಿದ್ದಾರೆ. ಅಕ್ಕಪಕ್ಕದಲ್ಲಿ ಎಲ್ಲ ಇದೆ. ಮತ್ತು ಊರು ಕೂಡ ವಿಲೇಜ್ ಹತ್ರ ಇದೆ ಸ್ನೇಹಿತರೆ. ನೋಡಿ, ಮನೆಯೆಲ್ಲ ಕಾಣ್ತಾ ಇದೆ. ನೋಡಿ, ವಿಲೇಜು ಈ ಜಮೀನಲ್ಲಿ ನಿಂತ್ಕೊಂಡು ನೋಡಿದ್ರೆ ಊರೆಲ್ಲ ಕಾಣುತ್ತೆ. ಇಲ್ಲೇ ಮನೆ ಕಟ್ಕೊಂಡು ವಾಸ ಮಾಡ್ತಕ್ಕಂಥ ಒಂದು ಜಮೀನು 10 ಎಕರೆ ಬೌಂಡ್ರಿ ಸ್ನೇಹಿತರೆ. ಮತ್ತು ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ಹಿರಿಯೂರು ಟೌನಿಂದ 7 ಕಿಲೋಮೀಟ್ರ್ ಇದೆ. ಎರಡೂ ಕಡೆ ರೋಡ್ ಇದೆ. ಮತ್ತು ಜನರಲ್ ಪ್ರಾಪರ್ಟಿ, ಪಿತ್ರಾರ್ಜಿತ ಆಸ್ತಿ ಸ್ನೇಹಿತರೆ. ಇದು ಪಾಲು ವಿಭಾಗದಲ್ಲಿ ಬಂದಿರತಕ್ಕಂಥ ಆಸ್ತಿ. ಇದು ಯಾವುದೇ ತಂಟೆ ತಕ್ರೋಲಿಲ್ಲ, ಏನೂ ಸಮಸ್ಯೆ ಇಲ್ಲ. ಪಿತ್ರಾರ್ಜಿತ ಆಸ್ತಿ, ಜನರಲ್ ಪ್ರಾಪರ್ಟಿ, ಪಾಲು ವಿಭಾಗದಲ್ಲಿ ಹಂಚಿಕೊಂಡಿರ್ತಕ್ಕಂಥ 10 ಎಕರೆ 11 ಗುಂಟೆ ಜಮೀನು ಸ್ನೇಹಿತರೆ. ಈ ಜಮೀನು ಮಾರಾಟಕ್ಕಿದೆ. ಯಾರಾದರೂ ಆಸಕ್ತಿ ಉಳ್ಳವರು ನಮ್ಮ ನಂಬರ್ಗೆ ಕಾಲ್ ಮಾಡಿ. ಮತ್ತು ಇದರ ಬೆಲೆಯನ್ನು ಹೇಳ್ತೀನಿ ಸ್ನೇಹಿತರೆ. ಓನರು ಪ್ರೈಸ್ ಬಂದು 1 ಎಕರೆಗೆ 25 ಲಕ್ಷ ಹೇಳ್ತಿದ್ರೆ ಸ್ವಲ್ಪ ನೆಗೆಷಬಲ್ ಆಗುತ್ತೆ ಸ್ನೇಹಿತರೆ. ಯಾಕೆ ಇದ್ರ ಬೆಲೆ ರೇಟ್ ಜಾಸ್ತಿ ಇದೆ ಅಂತಂದರೆ, ಟೌನಿಂದ ಹಿರಿಯೂರು ಟೌನಿಂದ ಜಸ್ಟ್ 7 ಕಿಲೋಮೀಟ್ರ್ ಇರೋದ್ರಿಂದ, ಎರಡೂ ಕಡೆ ರೋಡ್ ಇರೋದ್ರಿಂದಲೂ ಕೂಡ ಊರಿಗೆ ಹತ್ರ ಇದೆ. ಇಷ್ಟೆಲ್ಲ ಅನುಕೂಲ ಇದೆ. ಅಕ್ಕಪಕ್ಕದಲ್ಲಿ ನೀರಾವರಿ ಇದೆ. ಬೋರ್ ಹಾಕ್ಸಿರೆ ನೀರು ಮಾಡಿ ತೋಟ ಎಲ್ಲ ಮಾಡ್ಕೋಬೋದು. ಒಬ್ಬರೇ ಬೇಕಾದ್ರೂ 10 ಎಕರೆ ತೊಗೋಬೋದು. ಬೇಡ, ಒಬ್ಬರಿಗೆ ಹೆವಿ ಆಗುತ್ತೆ ಅಂತಂದರೆ ಇಬ್ಬರು ಯಾರಾದರೂ ನಿಮ್ಮ ಸ್ನೇಹಿತರೆ ಅಡ್ಜಸ್ಟ್ ಆದರೆ ಇಬ್ಬರಿಗೂ ಕೂಡ 5 ಎಕರೆಯನ್ನು ಸಪ್ರೇಟ್ ಮಾಡಿ ಕೊಡ್ತೀವಿ ಸ್ನೇಹಿತರೆ. ದಯವಿಟ್ಟು ಯಾರಾದರೂ ಆಸಕ್ತಿ ಉಳ್ಳವರು ನಮ್ಮ ನಂಬರ್ಗೆ ಕಾಲ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.